ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಸ್ವಾಗತ. ನಾನು ವೀಣಾ ಪೂಜಾರಿ. ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಜಾತಕ ಫಲದಲ್ಲಿ ಇವತ್ತಿನ ದಿನ ಹೇಗಿದೆ, ದಿನ ವಿಶೇಷ ಏನು ಅನ್ನೋದನ್ನ ತಿಳಿಯೋಣ. ಇದರ ಜೊತೆಗೆ 12 ರಾಶಿಯ ಫಲಾಫಲ ಹೇಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಹಾಗೆ ವೀಕ್ಷಕರು ಕಳುಹಿಸಿರುವಂತಹ ಸಂದೇಶ, ಆ ಸಂದೇಶದಲ್ಲಿ ಏನಿದೆ, ಅದಕ್ಕೇನು ಪರಿಹಾರ, ಇದನ್ನು ಕೂಡ ತಿಳಿಯೋಣ. ಈ ಎಲ್ಲದರ ಬಗ್ಗೆ ತಿಳಿಸ್ಕೊಡ್ತಾರೆ ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಯವರು. ಶಾಸ್ತ್ರಿಗಳೇ, ಶುಭೋದಯ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಮೊದಲನೇದಾಗಿ ಇವತ್ತಿನ ದಿನ ಹೇಗಿದೆ? ಶುಕ್ರವಾರ ಬೇರೆ. ಸೊ ಈ ದಿನದ ವಿಶೇಷತೆ ಏನು? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕೃತಶ್ಚ ಯಜತಾಂ ಭರ್ತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದದಾತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ವಿಶ್ವಾವಸು ಸಂವತ್ಸರ, ದಕ್ಷಿಣಾಯಣ, ವರ್ಷ ಋತು, ಭಾದ್ರಪದ ಮಾಸ, ಶುಕ್ಲ ಪಕ್ಷವಾಗಿದೆ. ಈ ದಿವಸ ಶುಕ್ರವಾರವಾಗಿರತಕ್ಕಂಥದ್ದು ಷಷ್ಠಿ ತಿಥಿ, ಸ್ವಾತಿ ನಕ್ಷತ್ರ. ಈ ದಿವಸ ಶುಕ್ರವಾರವಾಗಿದೆ, ಸ್ವಾತಿ ನಕ್ಷತ್ರ ಸೇರಿದೆ. ತುಂಬ ಚೆನ್ನಾಗಿದೆ. ಲಕ್ಷ್ಮೀ ಹಾಗೂ ನರಸಿಂಹರ ಪ್ರಾರ್ಥನೆಗೆ. ಲಕ್ಷ್ಮೀ ನರಸಿಂಹ, ಲಕ್ಷ್ಮೀ ನಾರಾಯಣ ಏನಾದರೂ ಹೇಳಿ, ಎರಡು ಶಕ್ತಿಗಳು ಬೇರೆಯಲ್ಲ, ಒಂದೇ ಏಕಶಕ್ತಿಯಾಗಿ ಪ್ರಪಂಚವನ್ನು ಅನುಗ್ರಹಿಸಲಿಕ್ಕಿರ್ತಕ್ಕಂಥ ಆದಿ ದಂಪತಿಗಳಾಗಿದ್ದಾರೆ ಅವರು. ಹೀಗಾಗಿ ಲಕ್ಷ್ಮೀ ನರಸಿಂಹರ ಪ್ರಾರ್ಥನೆ ಮಾಡಿಕೊಂಡ್ರೆ ದಾಂಪತ್ಯದಲ್ಲಿ ಭಿನ್ನಾಭಿಪ್ರಾಯಗಳಿರಲ್ಲ. ಲಕ್ಷ್ಮಿಗೆ ಆಯ್ತಲ್ವಾ, ಗಂಡನ ಬಿಟ್ಬಿಟ್ಟು ಬಂದುಬಿಟ್ಲಲ್ವಾ, ವೈಕುಂಠವನ್ನು ತೊರೆದು ಆ ಕೊಲ್ಹಾಪುರದಲ್ಲಿ ಮಹಾಲಕ್ಷ್ಮಿ ನೆಲೆಸಿದ್ದಾಳೆ, ಏನು ಅವರಿಬ್ಬರನ್ನು ಪ್ರಾರ್ಥನೆ ಮಾಡಿದ್ರೆ ಬರುತ್ತಾ ದಾಂಪತ್ಯದಲ್ಲಿ ಸಾಮರಸ್ಯ ಅಂತಂದರೆ ನೋಡಿ, ಲೋಕರಕ್ಷಣೆಗಾಗಿ, ಜನಸಾಮಾನ್ಯರ ಭಕ್ತರ ಉದ್ಧಾರಕ್ಕಾಗಿ ಭಗವಂತ ಏನೂ ಅವತಾರ ತಾಳ್ತಾನೆ. ಹೀಗಾಗಿ ಅವರ ಜಗಳವೋ ಕಲಹವೋ ನಮಗೆ ಮಾರ್ಗದರ್ಶನ ಅಂತ ತಿಳ್ಕೊಂಡ್ರೆ ನಮ್ಮ ಅವಿವೇಕ, ಮೂಢತೆಯಾಗುತ್ತೆ. ಹೀಗಾಗಿ ಆ ಒಂದು ಕಥಾ ಸ್ವಾರಸ್ಯವನ್ನು ನಾವು ಗಮನಿಸ್ಕೊಳ್ಬೇಕು. ಯಾಕಾಗಿ ಒಂದು ಉದ್ದೇಶ ಇರ್ತದೆ. ಭೃಗುವಿನ ತೀರ್ಮಾನ ಏನಾಗಿತ್ತು, ಆ ಯೋಜನೆ ಏನಾಗಿತ್ತು, ಶ್ರೀನಿವಾಸನ ಅವತಾರ ಎಷ್ಟೋ ಕೋಟ್ಯಂತರ ಭಕ್ತರ ಅನುಗ್ರಹಕ್ಕಾಗಿ ಅವರು ತಂದೆ ತಾಯಿಗಳು ನಮಗೆ ಅವ್ರನ್ನ ಕಷ್ಟಪಟ್ಕೊಂಡು ಮಕ್ಕಳನ್ನು ಸಾಕ್ತಾರೆ. ಅವ್ರಿಗೆ ಏನು ಕಷ್ಟ ಅವ್ರು ತಿಂದಿದ್ದಾರಾ, ಅವರು ಹುಟ್ಟಿದಾರಾ, ಅವರು ಹೇಗಿದ್ದಾರೆ, ಇದನ್ನು ಮರೆತು ಬಿಡ್ತಾರೆ ತಂದೆ ತಾಯಿಗಳು. ತಾಯಿಯನ್ನು ಗಮನಿಸಿ ನೀವು, ಆಕೆಗೆ ಅನ್ನ ಸ್ವಲ್ಪ ಎಷ್ಟು ಮಾಡಿ ಅಡುಗೆ ಆಕೆಗೆ ಉಳಿಸ್ಕೊಳ್ತಾಳೋ ಇಲ್ಲೋ ನಾವು ಕೇಳೋದೂ ಇಲ್ಲ. ಆದರೆ ಮಕ್ಕಳ ಹಸಿವನ್ನು ನೀಗಿಸ್ತಾಳೆ ಆಕೆ. ಅವರು ಹೊಟ್ಟೆ ತುಂಬಬೇಕು. ಅಪ್ಪ ನಾನು ತಿಂತೀನಿ, ನನಗೊಂದು ತುತ್ತು ಸಾಕು, ನನಗೆ ಹೊಟ್ಟೆ ತುಂಬಿದೆ, ಹಸಿವಿಲ್ಲ, ಹೀಗೆ ಹೇಳ್ತಾಳೆ ತಾಯಿಯಾದವಳು. ಮಕ್ಕಳ ಹಸಿವು, ಅವರು ಹೊಟ್ಟೆ ತುಂಬ ಅನ್ನ ಒಂದು ತುತ್ತಿರುತ್ತೆ, ಅಷ್ಟನ್ನು ಬಡಿಸಿ ನನಗೆ ಪರವಾಗಿಲ್ಲ, ನನಗೆ ಹಸಿವೇ ಇಲ್ಲ ನನಗೆ ಅಂತ ಅಂದ್ಕೊಂಡ್ಬಿಡ್ತಾಳೆ. ಯಾಕೆಂದರೆ ಅದು ತಾಯಿ ತಂದೆಗಳ ಅದು ಆ ಗುಣ. ಅದು ಮಕ್ಕಳನ್ನು ಲಾಲನೆ ಮಾಡಿ ಅವ್ರಿಗೆ ಎಷ್ಟು ವಯಸ್ಸಾದರೂ ಮಕ್ಕಳಿಗೆ ತಾಯಿಗೆ ತಂದೆಗೆ ಮಕ್ಕಳೇ ಅವರು. ಆ ರೀತಿಯಲ್ಲಿ ಇವರು ಜಗತ್ ಮಾತೃಪಿತೃಗಳು. ಹೀಗಾಗಿ ಅವರಿಗೇನು, ಮಕ್ಕಳಿಗಾಗಿ ಅವ್ರಿಗೆ ಏನೂ ಮಾಡ್ಕೊಳ್ತಾರೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಅವರು ಪೋಷಣೆಗಾಗಿ ಬಂದಿದ್ದಾರೆ, ಅವರು ಯಾವುದೋ ಒಂದು ಅವತಾರ ತೊಗೊಂಡಿದ್ದಾರೆ. ದೊಡ್ಡವರು ಏನೋ ಒಂದು ಮಾರ್ಗದರ್ಶನಕ್ಕಾಗಿ ಅವರ ಒಂದು ಹೀಗಾಗಿ ದೇವತೆಗಳು ಹೇಗಿದ್ದಾರೆ, ಏನಿದ್ದಾರೆ, ಅವುಗಳ ಚಿಂತನೆ ನಮಗೆ ಬೇಡ. ಅವನಿಗೆ ಏನು ಹಾಗೂ ವಿಭಾಗವೂ ಆಗಲಿಕ್ಕೆ ಅವಕಾಶ ಇದೆ, ಅವರಿಗೆ ಒಂದಾಗಲಿಕ್ಕೂ ಅವಕಾಶ ಇದೆ, ಮತ್ತಿನ್ನೇನು ಅನಪಾಯ ದಾಂಪತ್ಯ ಮೆರೆಸಲಿಕ್ಕೆ ಅವಕಾಶ ಇದೆ ಅವರಿಗೆ. ನಿಮಗೆ ಹಾಗಿದೆಯಾ? ಒಂದು ಸಲ ಕಿತ್ತಾಡ್ಕೊಂಡ್ರೆ ನಾವು ಡಿವೋರ್ಸ್ ತನಕ ಬಂದುಬಿಡ್ತೀವಿ. ಇದು ನಮ್ಮ ಒಂದು ಲಿಮಿಟ್, ನಮ್ಮ ಒಂದು ಸಾಮಾನ್ಯತೆ. ಹೀಗಾಗಿ ಇದನ್ನೆಲ್ಲ ಹೋಲಿಕೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಅವರು ಅನುಗ್ರಹ ಉಂಟಾಗುತ್ತೆ. ಹೀಗಾಗಿ ಈ ದಿವಸ ದಾಂಪತ್ಯದಲ್ಲಿ ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳಿದ್ರೆ ಲಕ್ಷ್ಮೀನಾರಾಯಣರ ಸ್ಮರಣೆ ಮಾಡ್ಕೊಳ್ಳಿ. ಆ ಭಿನ್ನಾಭಿಪ್ರಾಯ ಯಾಕೆ ಬಂದಿದೆ, ಮೂಲ ಆ ಬೇರೆ ಕಿತ್ತು ಹೋಗಿಬಿಡುತ್ತೆ. ಆಮೇಲೆ ಒಂದು ಸಾಮರಸ್ಯದ ಬದುಕು ಬರುತ್ತೆ. ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಮಾಡಿಸ್ತಕ್ಕಂಥದ್ದು ಅಲ್ವ ಅಷ್ಟೇ. ಆ ಹೃದಯ ಪಾರಾಯಣದಲ್ಲಿ ಏಕತೆ, ಮನಸ್ಸು ಒಂದಾಗಬೇಕು. ಹೊಸತಃ ನಮ್ಮ ಆಲೋಚನೆಯಿಂದ, ನಮ್ಮ ದೃಷ್ಟಿಕೋನದಿಂದಾಗಿ ಬದಲಾವಣೆಯಾಗಿರುತ್ತೆ, ನಮ್ಮಲ್ಲಿ ಕಿತ್ತಾಟಗಳು ಬರುತ್ತೆ. ಹೀಗಾಗಿ ಯಾಕಾಗಿ ಆ ಥರದ್ದು ಬರ್ತಾ ಇದೆ ಅನ್ನೋದೇ ಅಳಿಸಿ ಹೋಗಿಬಿಟ್ರೆ, ಡಿಲೀಟ್ ಆಗಿಬಿಟ್ರೆ ಮತ್ತೆ ಅವ್ರಿಗೆ ಗಂಡ ಹೆಂಡರಲ್ಲಿ ಜಗಳ ಉಂಟಾಗೋದಿಲ್ಲ. ಇದನ್ನು ಯಾವುದು ತೊಡಕಿಗೆ, ಕಲಹಕ್ಕೆ, ಬೆಂಕಿಗೆ ಅವಕಾಶ ಆಗಿದೆಯೋ ಅದನ್ನು ಮೂಲವಾಗಿ ಡಿಲೀಟ್ ಥ್ರೆಡ್ ಅಂತ ಇದೆಯಲ್ಲ ನಿಮ್ಮ ವಾಟ್ಸಪ್ನಲ್ಲಿ, ಆ ರೀತಿಯಲ್ಲಿ ಸಂಪೂರ್ಣ ಡಿಲೀಟ್ ಅದು ಮತ್ತೆ ಅವಕಾಶ ಇಲ್ಲ, ಮತ್ತೆ ನೋಡಲಿಕ್ಕೆ ಅವಕಾಶ ಇಲ್ಲ. ಅದು ಆ ರೀತಿಯಲ್ಲಿ ಕಲಹಗಳ ಡಿಲೀಟ್
ಅದು ಯಾವುದರಿಂದ? ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣದಿಂದ. ಇದನ್ನು ಮಾಡಿ, ನಿಮ್ಮ ಭಾಷೆಯಲ್ಲಿ, ಸರಳವಾದ ಭಾಷೆಯಲ್ಲಿ ಹೇಳಿದ್ದೀನಿ ಅಷ್ಟೇ. ಇದನ್ನು ಮಾಡೋದರಿಂದ ಈ ದಿವಸ, ಅದರಲ್ಲೂ ಶುಕ್ರವಾರ ಮತ್ತು ಸ್ವಾತಿ ನಕ್ಷತ್ರ ತುಂಬ ಪ್ರಶಸ್ತವಾದದ್ದು. ಒಂದು ಹೂವಿನ ಸಮರ್ಪಣೆ ಮಾಡಿದ್ರು, ಒಂದು ಅಭಿಷೇಕ ಮಾಡಿಸಿದ್ರು, ಎಲ್ಲವುಗಳಲ್ಲೂ ಫಲ ಇದೆ. ತಾದಾತ್ಮ್ಯತೆ ಬೇಕು, ಭಕ್ತಿಯ ತೀವ್ರತೆ ಬೇಕು. ಆ ರೀತಿಯಲ್ಲಿ ಪೂಜೆ ಮಾಡಿಕೊಳ್ಳಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಎಷ್ಟು ಮುಖ್ಯ, ಅದರ ವಿಶೇಷತೆ ಏನು, ಮಹತ್ವ ಏನು ಅನ್ನೋದನ್ನು ತಿಳಿಸ್ಕೊಟ್ರಿ. ಇನ್ನು ನಾವು ಸಂದೇಶದ ಕಡೆಗೆ ಗಮನ ಹರಿಸ್ತಾ ಹೋಗೋದಾದರೆ, ಇವತ್ತಿನ ಮೊದಲ ಸಂದೇಶ ಬೆಂಗಳೂರಿನಿಂದ ಅಮೃತ ಅವರು ಕಳಿಸಿರುವಂಥದ್ದು. ಅವರ ಜನ್ಮ ದಿನಾಂಕ 18/2/1993, ಸಮಯ ಮಧ್ಯಾಹ್ನ 12:52. ಅವರ ಪತಿಯ ಜನ್ಮ ದಿನಾಂಕವನ್ನು ಕೂಡ ಕಳುಹಿಸಿದ್ದಾರೆ. ಕಾರಣ ಸಂತಾನದ ವಿಷಯವನ್ನು ಅವರು ಕೇಳಿರುವಂತಹ ಕಾರಣ. ಸುಪ್ರೀತ್ ಅವರು ಬೆಂಗಳೂರು, 20/5/1990, ಸಮಯ 11:20 PM. ಅವರು ಕೇಳ್ತಾ ಇರುವಂತಹ ಪ್ರಶ್ನೆ ಸಂತಾನ ಭಾಗ್ಯ, ಇದರ ಬಗ್ಗೆ ಅವರು ಕೇಳ್ತಿದ್ದಾರೆ. ಸಂಸಾರದಲ್ಲಿ ಹೊಂದಾಣಿಕೆ ಬಹಳ ಕಡಿಮೆ ಇದೆ, ದಯವಿಟ್ಟು ಪರಿಹಾರ ಏನಾದರೂ ಇದ್ದರೆ ತಿಳಿಸಿ ಅಂತ. ಸುಪ್ರೀತ್ ದಂಪತಿ ಪ್ರಶ್ನೆ ಕಳಿಸಿದ್ದಾರೆ. ಹೌದು ಅಲ್ವಾ? ಅಮೃತ ಹಾಗೂ ಅವರು ಜಾತಕ ನೋಡೋಣ. ನೋಡಿ ಸುಪ್ರೀತ್ ಅವರೇ, ನಿಮ್ಮ ಜಾತಕವನ್ನು ಪರಿಶೀಲಿಸಿದ್ರೆ ಇದು ತಮ್ಮದು ಈ ಮಕರ ಲಗ್ನದಿಂದ ಸಪ್ತಮ ಸ್ಥಾನದಲ್ಲಿ ಕೇತು ಇರತಕ್ಕಂಥದ್ದು ಒಂದು ತೊಡಕು. ಸಪ್ತಮಾಧಿಪತಿ ಚಂದ್ರ ನಿಮಗೆ ಗುರುಸ್ಥಾನದಲ್ಲಿದ್ದಾನೆ. ವಸ್ತುತಃ ಈ ಜಾತಕವನ್ನು ಗಮನಿಸಿದ್ರೆ ತೀರಾ ಏನು ಹಾಳಾಗಿಬಿಡ್ತಕ್ಕಂಥ, ಈಗಷ್ಟೇ ಹೇಳ್ತಾ ಇದ್ದೆ ನಾನು, ನಮ್ಮ ಸಂಸ್ಕಾರಗಳಲ್ಲಿ ಯಾವುದೋ ಒಂದು ತೊಡಕು ಬಂದುಬಿಟ್ರೆ ಅದು ಡಿಲೀಟ್ ಆಗಿಬಿಡುತ್ತೆ, ಮತ್ತೆ ವಾಪಸ್ಸನ್ನು ತಗೊಳ್ಳೋದು ಕಷ್ಟ ಅಂತ. ಆ ರೀತಿಯಲ್ಲಿ ಹಾಗೇನೂ ಇಲ್ಲ ನಿಮ್ಮ ಜಾತಕ ಗಮನಿಸಿದ್ರೆ. ಹೀಗಾಗಿ ಸ್ವಲ್ಪ ತೊಡಕಿನಿಂದ ಇರತಕ್ಕಂಥದ್ದನ್ನು ಪರಿಹರಿಸ್ಕೊಳ್ಳಿಕ್ಕೆ ದಾರಿ ಇದೆ. ನಮ್ಮ ಚಿತ್ತವೃತ್ತಿಗಳು ಬದಲಾಗಬೇಕು. ಈಗಷ್ಟೇ ನಾನು ಹೇಳ್ತಾ ಲಕ್ಷ್ಮೀನಾರಾಯಣರ ಪ್ರಾರ್ಥನೆ, ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ, ಇವುಗಳಿಂದಾಗಿ ನಿಮ್ಮ ಬದುಕಿನಲ್ಲೂ ಒಂದು ಒಳ್ಳೆಯ ಆನಂದದ ಜೀವನ ಕಾಣಲಿಕ್ಕೆ ಅವಕಾಶ ಖಂಡಿತ ಇದೆ. ಈಗ ನಿಮ್ಮ ಜಾತಕ ಗಮನಿಸಿದ್ರೆ ನೀವು ಮದುವೆಯಾಗಿ ಹೆಚ್ಚಂದ್ರೆ ಒಂದು 2-3 ವರ್ಷವೂ ಆಗಲಿಕ್ಕಿಲ್ಲ ನನಗನ್ನಿಸ್ದ ಹಾಗೆ. ಹೀಗಾಗಿ ಇಷ್ಟು ಪ್ರಾರಂಭದಲ್ಲೇ ನಾವು ಹೊಸ್ತಿಲಲ್ಲೇ ನಾವು ವಾಪಸ್ ವಿಮುಖರಾಗಿಬಿಟ್ರೆ ಇಷ್ಟಕ್ಕೆಲ್ಲ ಕಷ್ಟಪಟ್ಟು ಇಷ್ಟೆಲ್ಲ ಮದುವೆ ಮಾಡಿ ಎಷ್ಟು ನೋಡಿ, ತಂದೆ ತಾಯಿಗಳ ಜವಾಬ್ದಾರಿ ಎಷ್ಟಿರುತ್ತೆ ಅಂದರೆ, ಪಾಪ ಮದುವೆ ಆಗೋವರು ಒಂಥರ ತಪಸ್ಸು ಮಾಡ್ತಾ ಇರ್ತಾರೆ, ಅಳ್ತಾ ಇರ್ತಾರೆ. ಮದುವೆ ತಯಾರಿಗೆ ಎಷ್ಟು ಹಣ ಖರ್ಚು ಮಾಡಿರ್ತಾರೆ. ಜೀವನದಲ್ಲಿ ಎಷ್ಟೋ ಕಷ್ಟಪಟ್ಟು ಹೂಡಿಕೆ ಇಷ್ಟು ಸಂಪಾದನೆ ಮಾಡಿಕೊಂಡು ಆ ಹಣವನ್ನೆಲ್ಲ ಒಂದು ಚೌಟ್ರಿಗೋ ಒಂದು ಯಾವುದೋ ಒಂದು ಮದುವೆ ಸಮಾರಂಭಗಳಿಗೆ, ತಮಾಷೆ ಎಲ್ಲ ಒಂದು ಮದುವೆ ಮಾಡಿ ನೋಡು, ಮನೆ ಕಟ್ಟಿ ನೋಡು ಅಂತ ಗಾದೆ ಹೇಳಿ ಸುಮ್ಮನೆ ಅಲ್ಲ. ಯಾಕೆಂದರೆ ಅಷ್ಟು ಸಿದ್ಧತೆ ಮಾಡ್ಕೊಳ್ಳೋದಿದೆಯಲ್ಲ, ಅದು ಒಂದು ಯಜ್ಞ, ದೊಡ್ಡ ಮಹಾಯಜ್ಞ ಆಗ್ಬಿಡುತ್ತೆ ಪಾಪ. ಅಷ್ಟೆಲ್ಲ ಮಾಡಿ ಅಷ್ಟೆಲ್ಲ ಜನರನ್ನು ಕರೆದು ಇದೆಲ್ಲ ಈಗ ಹೊರಗೆ ಬಂದರೆ ಏನು ಮತ್ತೊಂದು ಪ್ರಯತ್ನ ಮಾಡ್ತೀರಾ, ಮತ್ತೊಂದರಲ್ಲೂ ಇದೇ ಥರ ಇನ್ಯಾವುದೋ ಒಂದು ತೊಡಕು. ಹೀಗಾಗಿ ಇದನ್ನು ಪರಿಹರಿಸ್ಕೊಳ್ಳಿಕ್ಕೆ ಜಾತಕದಲ್ಲಿ ಅವಕಾಶ ಇದೆ. ಹೀಗಾಗಿ ನೀವು ವೃಥಾ ಅನ್ಯಾಯ ಆಲೋಚನೆ ಮಾಡದೆ ನೋಡಿಪ್ಪ, ಇದು ಹೇಗೆ ಅಂದರೆ ಹಾಲು ಜೇನು ಬೆರೆತ ಹಾಗೆ. ಒಂದು ಸಂಸಾರ ಒಂದು ಸಲ ಆದರೆ ಅದನ್ನು ಹಾಗೆ ಮುಂದುವರಿಸ್ಕೊಂಡು ಹೋಗಬೇಕು. ಅದು ನಮ್ಮ ಚೌಕಟ್ಟಿನಲ್ಲಿ ಸಾಗಬೇಕಾಗತ್ತೆ. ಅದಕ್ಕೊಂದಷ್ಟು ತ್ಯಾಗವೂ ಬೇಕಾಗತ್ತೆ. ಎಷ್ಟೋ ಕೆಲವು ಸಂದರ್ಭದಲ್ಲಿ ಹೀಗಾಗುತ್ತೆ, ನನ್ನ ಕೈಲಿ ಆಗಲ್ಲ ಅದನ್ನು ಮಾಡಲಿಕ್ಕೆ, ಹಾಗಾಗಿ ನನಗೆ ಇಷ್ಟ ಎಲ್ಲ ಬೇಡ. ಹಾಗಂದರೆ ಜೀವನ ಸಾಗೋಲ್ಲ. ಇದು 2 ಬಂಡಿ ಚಕ್ರ. ಒಂದೇ ಏಕಚಕ್ರ ಆದರೆ ಸೂರ್ಯನ ನಾವು ಏಕಚಕ್ರ ರಥವಾಗ ಅವನಿಗೆ ಯಾರ ಸಮಸ್ಯೆನೂ ಇಲ್ಲ. ಅವನು ಸಂಜ್ಞಾದೇವಿ ಹೋದ್ರೇನು, ಛಾಯಾದೇವಿ ಹೋದ್ರೇನು ಹೋಗ್ತಾನೆ ಅವನು. ನಮಗೆ ಹಾಗಲ್ಲ, 2 ರಥಗಳು ಒಂದು ಸಾಗಬೇಕಾಗತ್ತೆ. ಹೀಗಾಗಿ ಇದಕ್ಕೆ ಇಬ್ಬರ ಬಲವು ಇಬ್ಬರ ಮನೋಧರ್ಮವು ಒಂದು ಒಟ್ಟಾಗಬೇಕಾದ. ಇದಕ್ಕೆ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಮಾಡಿಸಿ, ಅನುಕೂಲ ಆಗುತ್ತೆ. ಸಂತಾನಕ್ಕೂ ಯಾವುದೋ ಅಂಥ ಪ್ರಬಲವಾದ ತೊಡಕನ್ನು ಕಾಣ್ತಾ ಇಲ್ಲ. ಈಶ್ವರನ ಆರಾಧನೆಯಿಂದ, ಈಶ್ವರ ಮತ್ತು ಪಾರ್ವತಿ ಶಿವಶಕ್ತಿಯರ ಆರಾಧನೆಯಿಂದ ನಿಮ್ಮ ಬದುಕಿಗೆ ಒಂದು ಸೌಂದರ್ಯವೂ ಉಂಟಾಗುತ್ತೆ, ಆನಂದವೂ ಉಂಟಾಗುತ್ತೆ, ಮತ್ತು ಸಂತಾನವೂ ಉಂಟಾಗುತ್ತೆ. ಗಾಬರಿ ಮಾಡ್ಕೋಬೇಡಿ. ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ, ಸೌಂದರ್ಯ ಲಹರಿ ಪಾರಾಯಣ, ಇವೆರಡನ್ನು ಅನವರತ ಮಾಡಿ 1 ವರ್ಷ ಕಾಲ ಒಂದು ತಪಸ್ಸಿನ ಹಾಗೆ ಮಾಡಿ ನೋಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿ, ಇನ್ನು ಮುಂದಿನ ಸಂದೇಶ ಮಧುರೈಯಿಂದ ಹೇಮಂತ್ ಅವರು ಕಳುಹಿಸಿದ್ದಾರೆ. ಅವರ ಜನ್ಮ ದಿನಾಂಕ 2/3/1981, ಸಮಯ ಬೆಳಿಗ್ಗೆ 11:05. ಬರೀ ಕಷ್ಟಗಳು, ಯಾವಾಗ ಒಳ್ಳೆ ಕಾಲ ಬರುತ್ತೆ ದಯವಿಟ್ಟು ತಿಳಿಸಿ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಹೇಮಂತ್ ಅವರ ಪ್ರಶ್ನೆ ಬರೀ ಕಷ್ಟಗಳೇ ಇದ್ದಾವೆ, ಪಾಪ ಪರಿಹಾರ ಯಾವಾಗ ಅಂತ ಕೇಳಿದ್ರು. ನೋಡೋಣ. ಕಾಲವಶಾತ್ ನಮಗೆ ಕಷ್ಟ ಬರುತ್ತೆ. ಚಕ್ರವತ್ ಪರಿವರ್ತಂತೆ ದುಃಖಾನಿ ಸುಖಾನಿ ಚ ಅಂತ. ಚಕ್ರದ ಹಾಗೆ ತಿರುಗ್ತಾ ಇರುತ್ತೆ. ಒಂದು ಸಲ ಮೇಲಕ್ಕೆ ಹೋಗ್ತೀವಿ, ಒಂದು ಸಲ ಕೆಳಗೆ ಬರ್ತೀವಿ. ಸಹಜ, ಅದು ಚಕ್ರ ಉರುಳ್ತಾನೆ ಇರುತ್ತೆ. ಹಗಲು ಇದೆ, ರಾತ್ರಿಯೂ ಇದೆ ಅಲ್ವಾ. ಹೀಗಾಗಿ ಕೆಲವರಿಗೆ ಏನು ಮಾಡುತ್ತೆ, ಸುದೀರ್ಘವಾದ ಉತ್ತರಾಯಣದಲ್ಲಿ ದೀರ್ಘ ಹಗಲು ಅಂತೀವಲ್ಲ,
ಆ ರೀತಿಯಲ್ಲಿ ಕೆಲವರಿಗೆ ದೀರ್ಘವಾದ ಕಷ್ಟ ಬಂದುಬಿಡುತ್ತೆ. ಏನಪ್ಪ ಯಾವಾಗ ಬರುತ್ತೆ, ಯಾವಾಗ ಪರಿಹಾರ ಆಗುತ್ತೆ, ಈ ಕತ್ತಲು ಹೋಗೋದು ಯಾವಾಗ ಅಂತ ಅನಿಸುತ್ತೆ. ನೋಡೋಣ. ಪ್ರಸ್ತುತ ನಿಮಗೆ ಸಮಯವನ್ನು ನೋಡಿದ್ರೆ ನಿಮಗೀಗ ರಾಹು ಬೃಹಸ್ಪತಿ ಸಂಧಿಶಾಂತಿ ನಡೀತಾ ಇದೆಯಲ್ರಿ. ಹೀಗಾಗಿ ಸಂಧಿಶಾಂತಿ ಕಾಲದಲ್ಲಿ ಇಂಥ ತೊಡಕುಂಟಾಗುತ್ತೆ. ಇನ್ನೇನು ಅದು ಮುಗಿದು ಹೋಗುತ್ತೆ, ಯೋಚನೆ ಮಾಡಬೇಡಿ. ಅಕ್ಟೋಬರ್ ನಂತರದಲ್ಲಿ ನಿಮಗೆ ಗುರು ಕಾಲ ಪ್ರಾರಂಭವಾಗುತ್ತೆ. ಗುರು ನಿಮ್ಮ ಜಾತಕದಲ್ಲಿ ಪಂಚಮ ಸ್ಥಾನದಲ್ಲಿದ್ದಾನೆ. ಪರವಾಗಿಲ್ಲ, ತಕ್ಕ ಮಟ್ಟಿಗಿನ ಇಷ್ಟು ದಿವಸ ಕಷ್ಟ ಇತ್ತಲ್ಲ, ಸ್ವಲ್ಪ ಮಟ್ಟಿಗೆ ತುಂಬ ಕಡು ಕಷ್ಟದ ರಸ್ತೆಯಲ್ಲಿ ಸಾಗ್ತಾ ಇದ್ದವರಿಗೆ ಒಂದು ಸಣ್ಣ ಪ್ರಮಾಣದ ಒಂದು ಒಳ್ಳೆಯ ರಸ್ತೆ ಸಿಕ್ಬಿಟ್ರೆ ಹೇಗೆ ಅಪ್ಪ ಇಷ್ಟು ಕಾಲ ಆ ಪಟ್ಟ ಪರಿಶ್ರಮ ಸ್ವಲ್ಪ ಹೈವೇ ಸಿಗಬೇಕಾಗಿಲ್ಲ, ಸ್ವಲ್ಪನಾರು ಚೆನ್ನಾಗಿದ್ದರೆ ರಸ್ತೆ ಆತ ಅನಿಸುತ್ತಲ್ವ, ಆ ರೀತಿಯಲ್ಲಿ ಒಂದು ಒಳ್ಳೆಯ ರಸ್ತೆ ಸಿಗುತ್ತೆ. ಯೋಚನೆ ಮಾಡಬೇಡಿ. ಅಕ್ಟೋಬರ್ ಸಂಧಿಶಾಂತಿ ಶೀಘ್ರದಲ್ಲಿ ಈ ರಾಹು ಬೃಹಸ್ಪತಿ ಸಂಧಿಶಾಂತಿ ಮಾಡಿಸಿ. ಸಂಧಿಶಾಂತಿ ವಶಾತ್ ಅದರ ಕಾರಣದಿಂದಾಗಿ ನಿಮಗೆ ತೊಡಕುಂಟಾಗ್ತಾ ಇದೆ, ಅಷ್ಟೇ ವಿನಃ ಆತಂಕ ಬೇಡ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿ, ಇನ್ನು ಮುಂದಿನ ಸಂದೇಶ ರಾಯಚೂರಿನಿಂದ ಅಮೀರ್ ಇವರು ಕಳುಹಿಸಿದ್ದಾರೆ. ಅವರ ಜನ್ಮ ದಿನಾಂಕ 8/5/2003, ಸಮಯ ಸಂಜೆ 5 ಗಂಟೆಗೆ. ಡಿಗ್ರಿ ಆಗಿದೆ, ಜೀವನ ಹೇಗಿದೆ ತಿಳಿಸಿ ಅಂತ ಪ್ರಶ್ನೆ ಕೇಳಿದ್ದಾರೆ. ಅಮೀರ್ ಅವರ ಪ್ರಶ್ನೆ, ಡಿಗ್ರಿ ಮುಗಿಸಿದರೆ ಮುಂದೇನು ಅಂತ ಕೇಳಿದಾರಲ್ವ. ಜಾತಕ ನೋಡೋಣ. ನೋಡಿ, ತಮ್ಮ ಜಾತಕವನ್ನು ಗಮನಿಸಿದ್ರೆ ಇದು ತುಲಾ ಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿ ಕರ್ಮಸ್ಥಾನದಲ್ಲಿದ್ದಾನೆ. ತುಂಬ ಒಳ್ಳೆಯದಲ್ವ. ಕರ್ಮಾಧಿಪತಿ ಕರ್ಮೇಶೇ ರಾಜ್ಯಭಾವಸ್ಥೆ ಸರ್ವಕರ್ಮ ಪಟು ಸುಖಿ ಅಂತ ಹೇಳಿದೆ. ಎಲ್ಲ ಬಗೆಯ ಯಾವ ಕೆಲಸ ಕೊಟ್ಟರು ನೀವು ಮಾಡೋ ಶಕ್ತಿ ಇದೆಯಪ್ಪ. ಹೀಗಾಗಿ ನೀವು ಡಿಗ್ರಿಯಲ್ಲಿ ಆ್ಯಕ್ಚುಲಿ ಮುಂದುವರಿಸಬೇಕಿತ್ತು. ನಿಮಗೆ ಚೆನ್ನಾಗಿದೆ, ಕುಜನು ತುಂಬ ಚೆನ್ನಾಗಿದ್ದಾನೆ. ಹೀಗಾಗಿ ಬಲಿಷ್ಠತೆ, ಒಂದು ಕಡೆ ರುಚಕ ಯೋಗ, ಒಂದು ಕಡೆ ಹಂಸಯೋಗ, ಗಜಕೇಸರಿ ಯೋಗ, ರವಿ ಉಚ್ಚ ಸ್ಥಾನದಲ್ಲಿದ್ದಾನೆ. ಹೀಗಾಗಿ ಇದು ಡಿಗ್ರಿಗೆ ಮುಗಿಯೋ ಫುಲ್ ಸ್ಟಾಪ್ ಅಲ್ಲ. ಇದು ನೀವು ಪ್ರಯತ್ನ ಪಟ್ಟಿದ್ರೆ ಒಳ್ಳೆ, ನೀವು ಏನು ಮಿಲಿಟ್ರಿಯೋ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟಲ್ಲೋ IPS ಆಗ್ತಕ್ಕಂಥ ಸಾಧ್ಯತೆ ತುಂಬ ಬಲವಾಗಿತ್ತು. ಪ್ರಯತ್ನ ನೀವು ಮುಂದುವರಿಸಬೇಕು. ಇನ್ನು ಅವಕಾಶ ಇದ್ದರೆ ತಾವು ದಯವಿಟ್ಟು ಇಷ್ಟಕ್ಕೆ ನಿಲ್ಲಿಸಬೇಡಿ, ಮುಂದುವರಿಸಿ. ತುಂಬ ಚೆನ್ನಾಗಿದೆ. ಶುಕ್ರ ಉಚ್ಚ ಸ್ಥಾನದಲ್ಲಿ, ಈ ಗ್ರಹಗಳೆಲ್ಲ ಉಚ್ಚ ಸ್ಥಾನದಲ್ಲಿ. ಇದು ಚಕ್ರವರ್ತಿ ಯೋಗ ಅಂತ ಕರೀತಾರೆ ಇದನ್ನು. ಹೀಗಿದ್ದಾಗ ಏನಪ್ಪ ಮಾಡಬೇಕು, ನಾವು ಸ್ವಲ್ಪ ಶ್ರಮ ತಗೋಬೇಕಾಗುತ್ತೆ. ನೀವೊಂದು 70% ನೀವು ಶ್ರಮ ತಗೊಳ್ಳಿ. 30% ಭಗವಂತನ ಅನುಗ್ರಹ ಇದೆ. ಕೆಲವು ಎಲ್ಲ 1% 2% ಇರುತ್ತೆ ರೀ ದೈವಾನುಕೂಲ. ಇನ್ನು 99% ನಾನು ಕಷ್ಟಪಟ್ಟೆ ಅಂತ ಹೇಳ್ತಾರೆ. ನಿಮಗೆ ಹಾಗಿಲ್ಲ, ಸುಮಾರು ಭಾಗ ನಿಮಗೆ ದೈವಾನುಕೂಲ ಚೆನ್ನಾಗಿದೆ. ಹೀಗಾಗಿ ಒಳ್ಳೆಯ ಸ್ಥಾನಕ್ಕೆ ಬರ್ತೀರಾ, ಒಳ್ಳೆಯ ಹೆಸರು ಮಾಡ್ತೀರಾ, ತುಂಬ ಚೆನ್ನಾಗಿದೆಯಪ್ಪ. ಪ್ರಯತ್ನ ಮಾಡಬೇಕಷ್ಟೇ. ನೀವು ಸ್ವಲ್ಪ ಪ್ರಯತ್ನ ಮಾಡಿ ಒಳ್ಳೆಯ ಸ್ಥಾನವನ್ನು ಪಡಿತಕ್ಕಂತಹ ಸಾಧ್ಯತೆ ಖಂಡಿತ ತುಂಬ ಚೆನ್ನಾಗಿದೆ. ಹಾಳು ಮಾಡ್ಕೋಬೇಡಿ. ಇರ್ತಕ್ಕಂಥ ಯೋಗ ಸುಮ್ಮನೆ ಕೂತಿದ್ದವನಿಗೆ ಹಾಳಾಗಿಬಿಡುತ್ತೆ. ದಯವಿಟ್ಟು ಇದನ್ನು ಚೆನ್ನಾಗಿ ಮುಂದಿನ ಅಭ್ಯಾಸಕ್ಕೆ ತೊಡಗಿಸ್ಕೊಳ್ಳಿ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಮುಂದಿನ ಸಂದೇಶದ ಕಡೆಗೆ ಗಮನ ಹರಿಸ್ತಾ ಹೋಗೋದಾದರೆ ಬೆಂಗಳೂರಿನಿಂದ ಕುಮಾರಸ್ವಾಮಿಯವರು ಸಂದೇಶವನ್ನು ಕಳುಹಿಸಿದ್ದಾರೆ. ಅವರ ಜನ್ಮ ದಿನಾಂಕ 5/9/1978, ಸಮಯ ಮಧ್ಯಾಹ್ನ 3:05. ಕೆಲಸದಲ್ಲಿ ಕಿರಿಕಿರಿ ಇದೆ, ಪರಿಹಾರ ಏನಾದರೂ ಇದ್ದರೆ ತಿಳಿಸಿ. ಹೆಂಡತಿ ಮನೆ ಬಿಟ್ಟು ಹೋಗಿದ್ದಾಳೆ, ಬೇರೆ ಮದುವೆಯ ಅವಕಾಶ ಏನಾದರೂ ಇದೆಯಾ, ದಯವಿಟ್ಟು ತಿಳಿಸಿ ಅಂತ ಪ್ರಶ್ನೆಯನ್ನು ಕೇಳ್ತಿದ್ದಾರೆ. ಕುಮಾರಸ್ವಾಮಿಯವರ ಪ್ರಶ್ನೆ, ಸಂಸಾರದಲ್ಲೂ ಸಮಸ್ಯೆ ಇದೆ ಮತ್ತು ವೃತ್ತಿಯಲ್ಲೂ ಸಮಸ್ಯೆ ಇದೆ. ನೋಡೋಣ, ಜಾತಕ ಪರಿಶೀಲಿಸೋಣ. ನೋಡಿ, ತಮ್ಮದು ಲಗ್ನದಿಂದ ಕರ್ಮಾಧಿಪತಿ ಬುಧ, ಸಪ್ತಮಾಧಿಪತಿಯು ಬುಧ. ಅವನು ಈ ನಿಮ್ಮ ಜಾತಕದಲ್ಲಿ ಭಾಗ್ಯಸ್ಥಾನದಲ್ಲಿದ್ದಾನೆ, ಮಿತ್ರ ಕ್ಷೇತ್ರದಲ್ಲಿ. ಇದು ವೃತ್ತಿಯಲ್ಲಿ ನಿಮಗೆ ಚಂದ್ರ, ರಾಹು, ಕುಜ ಎಲ್ಲರೂ ಸೇರಿದ್ದಾರೆ. ಸ್ವಲ್ಪ ತೊಡಕೆ. ಚಂದ್ರ ರಾಹು ಒಟ್ಟಾಗಿದ್ದರು. ಅಷ್ಟಮಾಧಿಪತಿ ಕರ್ಮಸ್ಥಾನಕ್ಕೆ ಬಂದರೆ ಕಾರ್ಯಹೀನತೆ ಉಂಟಾಗುತ್ತೆ, ಸ್ಥಾನಚ್ಯುತಿ ಉಂಟಾಗುತ್ತೆ, ಹೀಗೆಲ್ಲ ಇದೆ. ಹೀಗಾಗಿ ಪ್ರಸ್ತುತ ನಿಮಗೆ ಕಾಲ ಗಮನಿಸ್ಕೊಂಡ್ರೆ ಈಗ ನಡೀತಾ ಇರತಕ್ಕಂಥದ್ದು ಶನಿ ದಶೆಯಲ್ಲಿ ಈಗ ಬುಧನ ಕಾಲ ನಡೀತಾ ಇದೆ. ಬುಧ ನಿಮಗೆ ಈಗ ಅನುಕೂಲ. ವಿಷ್ಣು ಸಹಸ್ರನಾಮ ನೋಡಿ ಹೇಳಿ, ತುಂಬ ಸಹಾಯವಾಗುತ್ತೆ. ವಿಷ್ಣು ಸಹಸ್ರನಾಮ ಪಾರಾಯಣ, ವಿಷ್ಣು ಸಹಸ್ರನಾಮ ಶ್ರವಣ ಕೇಳಿಸ್ಕೊಳ್ತಕ್ಕಂಥದ್ದು. ಇದು ನೋಡಿ ಎಷ್ಟು ನಿಮಗಂತೂ ನಿಮ್ಮ ಕೆಲವು ಜಾತಗಳಿಗೆ ಇಂಥ ಆರಾಧನೆಯಿಂದ ತುಂಬ ಸಹಕಾರ ಆಗಿಬಿಡುತ್ತೆ. ನಿಮಗೆ ಗೊತ್ತಿಲ್ಲದ ಯಾವುದೋ ಒಂದು ಕಡೆಯಿಂದ ಸಹಾಯ ಸಿಕ್ಬಿಡುತ್ತೆ. ಹೀಗಾಗಿ ನೀವು ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಈಗ ಟೈಮ್ ಬುಧನೇ ನಡೀತಾ ಇದೆ. ಬುಧ ನಿಮ್ಮ ಜಾತಕ ಚೆನ್ನಾಗಿದ್ದಾನೆ. ಭಾಗ್ಯಸ್ಥಾನದಲ್ಲಿದ್ದಾಗ ಕರ್ಮಾಧಿಪತಿ ಒಂದು ರೀತಿ ಅನುಕೂಲ ಆಗುತ್ತೆ. ಅದಕ್ಕೆ ಪ್ರಾರಬ್ಧವಶಾತ್ ಕೆಲವು ತೊಡಕುಗಳಿರ್ತವೆ. ಈ ಪ್ರಾರಬ್ಧ ಬಿಡಿಸೋದು ಯಾವುದು ಅಂತಂದರೆ ಇದು ಈ ವಿಷ್ಣು ಸಹಸ್ರನಾಮ. ಹೀಗಾಗಿ ತಪ್ಪದೇ ವಿಷ್ಣು ಸಹಸ್ರನಾಮವನ್ನು ಪ್ರತಿ ದಿವಸ ಹೇಳ್ಕೊಳ್ಳಿ. 6 ತಿಂಗಳಲ್ಲಿ ನಿಮಗೆ ಒಂದು ಬದಲಾವಣೆಯೂ ಕಾಣ್ತೀರಾ. ಒಳ್ಳೆಯದಾಗಲಿ. ಈಗ ತಾವೆಲ್ಲ ಕುತೂಹಲದಿಂದ ಕಾಯುವಂತಹ 12 ರಾಶಿಯ ಫಲಾಫಲ ಹೇಗಿದೆ ಅನ್ನೋದನ್ನು ತಿಳಿಯೋಣ. ಶಾಸ್ತ್ರಿಗಳೇ, ಮೊದಲ 6 ರಾಶಿಯ ಬಗ್ಗೆ ವೀಕ್ಷಕರಿಗೆ ತಿಳಿಸೋದಾದರೆ 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ ಮಿಥುನ ರಾಶಿಯಲ್ಲಿ ಗುರು ಇರ್ತಕ್ಕಂಥದ್ದು, ಕರ್ಕಟಕ ರಾಶಿಯಲ್ಲಿ ಬುಧ ಹಾಗೂ ಶುಕ್ರ ರೀತಿಯನ್ನು ನೋಡ್ತಾ ಇದ್ದೀವಿ.
ರವಿಕೇತುಗಳ ಯುತಿ ಇದೆ ಸಿಂಹರಾಶಿಯಲ್ಲಿ, ಕುಜ ಮಾಂದಿಯರು ಒಟ್ಟಾಗಿದ್ದಾರೆ ಕನ್ಯಾ ರಾಶಿಯಲ್ಲಿ, ಚಂದ್ರ ಇರ್ತಕ್ಕಂಥದ್ದು ತುಲಾ ರಾಶಿಯಲ್ಲಿ ಈ ದಿವಸ. ಇನ್ನು ರಾಹು ಶನೈಶ್ಚರರು ಯಥಾ ಪ್ರಕಾರ ಕುಂಭ ಮೀನಗಳಲ್ಲಿದ್ದಾರೆ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರೆಗೆ ದಿವಸ ನೋಡಿ, ಚಂದ್ರ ಸಪ್ತಮದಲ್ಲಿದ್ದರೆ ಒಳ್ಳೆಯದು. ಸಂಗಾತಿಯಲ್ಲಿ ಸಾಮರಸ್ಯ, ಸಹಬಾಳ್ವೆ ತುಂಬ ಚೆನ್ನಾಗಿರುತ್ತೆ. ಯಾವುದೇ ಕಿತ್ತಾಟ ಕಲಹ ಇಲ್ಲ. ನೀವು ಚಿತ್ರಾನ್ನಕ್ಕೂ ಸ್ವಲ್ಪ ಉಪ್ಪು ಜಾಸ್ತಿ ಹಾಕಿದ್ರೂ ನಡೆಯುತ್ತೆ, ಉಪ್ಪೇ ಹಾಕಲಿಲ್ಲ ಅಂದರೂ ನಡೆಯುತ್ತೆ, ಪರವಾಗಿಲ್ಲ ಬಿಡು ಅನ್ನೋ ಥರ. ಆ ರೀತಿಯಲ್ಲಿ ಅನುಕೂಲದ ವಾತಾವರಣ ತುಂಬ ಚೆನ್ನಾಗಿದೆ. ಮಾರುಕಟ್ಟೆಗಳಲ್ಲಿ ಹೂವು ಹಣ್ಣಿನ ವ್ಯಾಪಾರಿಗಳಿಗೆ, ರಸ ವ್ಯಾಪಾರಿಗಳಿಗೆ, ದ್ರವ ವ್ಯಾಪಾರಿಗಳಿಗೆ, ಹೋಟೆಲ್ ಇಂಡಸ್ಟ್ರಿಯಲ್ಲಿ ಇರ್ತಕ್ಕಂಥವರಿಗೆ, ಜ್ಯೂಸ್ ಸೆಂಟರ್ಗಳಲ್ಲಿ ಕೆಲಸ ಮಾಡ್ತಕ್ಕ ತುಂಬ ಚೆನ್ನಾಗಿದೆ. ವಿಶೇಷವಾದ ಸಹಕಾರ, ಅನುಕೂಲ, ಲಾಭ ಇವುಗಳನ್ನೆಲ್ಲ ಕಾಣಲಿಕ್ಕೆ ಅವಕಾಶ ಖಂಡಿತ ಇದೆ. ಕೃಷಿಕರಿಗೆ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಇನ್ನು ಬಂಧುಗಳ ಸಹಕಾರ ತುಂಬ ಚೆನ್ನಾಗಿರ್ತದೆ ಈ ದಿವಸ. ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ನಿಧಾನಗತಿಯಲ್ಲಿರ್ತದೆ, ಅದು ತೊಂದರೆ ಇಲ್ಲ. ಆದರೆ ಸ್ವಲ್ಪ ಮಟ್ಟಿಗೆ ಜನ್ಮಾಧಿಪತಿ ಜೊತೆ ಮಾಂದಿ ಇದ್ದಾಗ ಅದು ಷಷ್ಠದಲ್ಲಿ ಶರೀರಕ್ಕೆ ಪೆಟ್ಟು ಬೀಳುತ್ತೆ, ತರಚೋದು, ಗಾಯ ಆಗೋದು, ಸ್ಕಿಡ್ ಆಗಿ ಬಿದ್ದುಬಿಡ್ತಕ್ಕಂಥದ್ದು ಈ ಥರದ್ದಿದೆ. ಇನ್ಯಾವುದೋ ಕಬ್ಬಿಣವೋ ಮತ್ತೊಂದು ಹಲಗೆನೋ ಮತ್ತೊಂದು ಈ ಥರ ತಾಗುತ್ತೆ, ಶರೀರಕ್ಕೆ ಪೆಟ್ಟಾಗುತ್ತೆ, ಶರೀರ ಗಾಯ. ನರಸಿಂಹ ಕವಚ ಹೇಳ್ಕೊಳ್ಳಿ ಅಥವಾ ಕೇಳಿಸ್ಕೊಳ್ಳಿ, ಅನುಕೂಲ ಆಗುತ್ತೆ. ಇನ್ನು ವೃಷಭ ರಾಶಿಯವರಿಗೆ ಈ ದಿವಸ ನಿಮಗೆ ಪಂಚಮ ಸ್ಥಾನದಲ್ಲಿ ವ್ಯಯಾಧಿಪತಿ ಜೊತೆಗಿದ್ದಾನೆ ಮಂದಿ. ಹೀಗಾಗಿ ಸ್ವಲ್ಪ ಮಟ್ಟಿಗೆ ಬುದ್ಧಿ ತೊಡಕು ಉಂಟಾಗುತ್ತೆ, ಬುದ್ಧಿ ಮಂಕಾಗೋ ಸಾಧ್ಯತೆ, ತನ್ಮೂಲಕ ಹಣ ವ್ಯಯ ಉಂಟಾಗೋ ಸಾಧ್ಯತೆ ಇದೆ, ಹುಷಾರು. ಸಂಗಾತಿಯಿಂದಾಗಿ ಸ್ವಲ್ಪ ಹಣ ಖರ್ಚಾಗ್ತಕ್ಕಂಥದ್ದು, ಹೆಣ್ಣುಮಕ್ಕಳಿಗೆ ಆರೋಗ್ಯ ವ್ಯತ್ಯಾಸ ಆಗ್ತಕ್ಕಂಥದ್ದು, ಸ್ವಲ್ಪ ಮಟ್ಟಿಗೆ ಸಾಲದ ಸುಳಿಗೆ ಸಿಕ್ಕಾಕೊಂಡ್ಬಿಡ್ತಕ್ಕಂಥ ಹೆಣ್ಮಕ್ಳು ಪಾಪ ಯಾವುದೋ ಒಂದು ಒಳ್ಳೆಯ ಕೆಲಸಕ್ಕೆ ಅಂತೇಳಿ ಇನ್ಯಾವುದೋ ಒಂದು ವ್ಯೂಹದಲ್ಲಿ ಸಿಕ್ಕಾಕೊಂಡ್ಬಿಡೋ ಸಾಧ್ಯತೆ ಇರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಹೆಜ್ಜೆಗಳನ್ನ ಇಡಬೇಕಾಗತ್ತೆ ಈ ದಿವಸ. ಆದರೆ ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ. ವೃತ್ತಿ ಕೆಲಸ ಕಾರ್ಯಗಳಲ್ಲಿ ತುಂಬ ಅನುಕೂಲದ ವಾತಾವರಣ ಕಾಣ್ತೀರಾ, ಅದೆಲ್ಲ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ನೋಡಿ, ಈ ದಿವಸ ಈ ಪಂಚಮದ ಬುದ್ಧಿಗೆ ಇಡುವಂತೆ ಅಂತ ಹೇಳಿದ್ನಲ್ಲ, ಆಲೋಚನೆ ದ್ವಂದ್ವತೆ ಬಂದುಬಿಡುತ್ತೆ. ಇದರ ನಿವಾರಣೆಗೆ ಗಣಪತಿ ಹಾಗೂ ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಒಂದು ಪಂಚಾಮೃತ ಸೇವೆ ಮಾಡಿಸಿ, ತುಂಬ ಅನುಕೂಲ ಆಗುತ್ತೆ. ಇನ್ನು ಮಿಥುನ ರಾಶಿಯವರಿಗೆ ದಿವಸ ಪ್ರಯಾಣದಲ್ಲಿ ತೊಂದರೆ ಸೂಚಿಸ್ತಾ ಇದೆ. ಅಪಘಾತಗಳು, ಬೆಂಕಿ ಸಂಬಂಧಿಯು ತುಂಬ ಹುಷಾರಾಗಿರಬೇಕು. ಅಡುಗೆ ಮನೆಯಲ್ಲೂ ಅಷ್ಟೇ, ಹಿತ್ತಲಲ್ಲೂ ಅಷ್ಟೇ, ಹೊರಗಡೆ ರಸ್ತೆಯಲ್ಲೂ ಅಷ್ಟೇ ಹುಷಾರಾಗಿ. ಆಟೋಮೊಬೈಲ್ಸು ಮತ್ತು ಗ್ಯಾರೇಜ್ಗಳಲ್ಲಿ ಕೆಲಸ ಮಾಡೋರು, ಎಲೆಕ್ಟ್ರಿಕ್ ಆ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರು, ಅಗ್ನಿಶಾಮಕ ಠಾಣೆಯಲ್ಲಿ ಹುಷಾರಾಗಿರಬೇಕು, ತುಂಬ ಹುಷಾರಾಗಿರಬೇಕು. ಇನ್ನು ಕೃಷಿಕರಿಗೆ ಸ್ವಲ್ಪ ಹಿನ್ನಡೆ ಇದೆ, ಪ್ರಯಾಣದಲ್ಲಿ ತೊಂದರೆ ಸೂಚಿಸ್ತಾ ಇದೆ. ಸ್ನೇಹಿತರ ಜೊತೆಗೆ ನೋಡಿ, ತುಂಬ ಕ್ಲೋಸ್ ಫ್ರೆಂಡ್, ಅವ್ರ ಜೊತೆಗೆ ಶರಂಪರ ಜಗಳ ಆಗಿಬಿಡೋ ಸಾಧ್ಯತೆ ಇರುತ್ತೆ. ಹುಷಾರಾಗಿರಿ, ಈ ದಿವಸ ಸಮಾಧಾನವಾಗಿರಬೇಕು. ಆದರೆ ಹೈಯರ್ ಸ್ಟಡೀಸ್ ಅವರಿಗೆ ತುಂಬ ಚೆನ್ನಾಗಿದೆ. ಮಕ್ಕಳ ವಿಚಾರದಲ್ಲಿ, ಮಕ್ಕಳ ಒಂದು ಏಳಿಗೆ, ಅವರ ವಿದ್ಯಾಭ್ಯಾಸ ಇದೆಲ್ಲ ನಿಮಗೆ ತುಂಬ ಸಂತೋಷ ತಂದು ಕೊಡುತ್ತೆ. ತಾಯಿಗಂತೂ ತಾಯಿ ಮಕ್ಕಳ ಬಾಂಧವ್ಯ ತುಂಬ ಚೆನ್ನಾಗಿರುತ್ತೆ ಈ ದಿವಸ, ತೊಂದರೆ ಇಲ್ಲ. ಇನ್ನು ಈ ದಿವಸ ಹೈಯರ್ ಸ್ಟಡೀಸ್ ಅವರಿಗೆ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲೂ ತುಂಬ ಅನುಕೂಲದ ವಾತಾವರಣ ಕಾಣ್ತಿರೋದ್ರಲ್ಲಿ ಏನು ಸಂಶಯ ಇಲ್ಲ. ಈ ದಿವಸ ನೀವು ಸುಬ್ರಹ್ಮಣ್ಯ ಪ್ರಾರ್ಥನೆ, ಅಗ್ನಿ ಪ್ರಾರ್ಥನೆ ಎರಡೂ ಒಳ್ಳೆಯದು. ಇನ್ನು ಕರ್ಕಟಕ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತುಂಬ ವಿಶೇಷವಾದ ಅನುಕೂಲ ಇದೆ. ಸ್ವಲ್ಪ ಎಚ್ಚರಿಕೆಯೂ ಬೇಕಾಗುತ್ತೆ, ಭಯದ ವಾತಾವರಣ ಇದೆ. ಹೀಗಾಗಿ ಎಚ್ಚರಿಕೆಯಿಂದ ಕೆಲಸ ಮಾಡಿ ಈ ದಿವಸ. ಮತ್ತು ಗಂಟಲು ಬಾಧೆ ಬರ್ಬೋದು. ಸಹೋದರಲ್ಲಿ ನೋಡಿ ಸ್ವಲ್ಪ ಜಗಳ, ಕಲಹ ಈ ಥರದ ಒಂದು ಲಕ್ಷಣ ಇದೆ, ಸ್ವಲ್ಪ ಹುಷಾರಾಗಿರಿ ಈ ದಿವಸ. ಸೈಲೆಂಟಾಗಿರೋದು ತುಂಬ ಒಳ್ಳೆಯದಿವರೆ. ಆದರೆ ಸರ್ಕಾರಿ ವಲಯದಲ್ಲಿರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ಜೊತೆಗೆ ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ಸ್ನೇಹಿತರಿಂದ ನೋಡಿ ತುಂಬ ಒಳ್ಳೆಯ ಉಪಕಾರ ಆಗುತ್ತೆ ಈ ದಿವಸ. ಅವರಿಂದಾಗಿ ಈ ದಿವಸ ಸ್ವಲ್ಪ ಸಮಾಧಾನ ಸಿಕ್ತು ಅಂತಕ್ಕಂಥ ಒಂದು ವಾತಾವರಣ ಇದೆ. ಪ್ರಾರ್ಥನೆಗೆ ಈ ದಿವಸ ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡ್ಕೊಳ್ಳಿ. ಇನ್ನು ಸಿಂಹರಾಶಿಯವರಿಗೆ ದಿವಸ ಸ್ವಲ್ಪ ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರಾ, ಕೋಪ ತಾಪಗಳಿಗೆ ಸಿಕ್ಕಾಕ್ಕೊಳ್ತೀರಾ. ವಿದ್ಯಾರ್ಥಿಗಳಿಗೆ ನೋಡಿ ತೊಂದರೆ, ಕಂಟಕಗಳೆಲ್ಲ ಇದ್ದಾವೆ. ಹೀಗಾಗಿ ಶಾಲೆಗೆ ಹೋಗುವಾಗ ಬಹಳ ಎಚ್ಚರಿಕೆ ಬೇಕು ಈ ದಿವಸ. ಸೈಲೆಂಟಾಗಿರೋದು ತುಂಬ ಒಳ್ಳೆಯದು. ಇನ್ನು ಕುಟುಂಬ ಘರ್ಷಣೆ ಇದೆ, ಹೀಗಾಗಿ ಹುಷಾರು. ಆದರೆ ಸಹೋದರ ಸಹಕಾರ, ಸೇವಕರಿಂದ ಸಹಾಯ, ಮನೆ ಕೆಲಸ ಇತ್ಯಾದಿ ಅಂದರೆ ಆ ರೀತಿಯ ಅನುಕೂಲಗಳು ತುಂಬ ಚೆನ್ನಾಗಿದೆ. ಕೆಲಸ ಕಾರ್ಯಗಳಲ್ಲಿ ಪರಿಶ್ರಮ ಜಾಸ್ತಿ ಇದೆ ಸಿಂಹರಾಶಿಯವರಿಗೆ, ಇದು ತೊಂದರೆ. ಹೀಗಾಗಿ ತಪ್ಪದೆ ನರಸಿಂಹ ಸನ್ನಿಧಾನದಲ್ಲಿ ತುಳಸಿ ಅರ್ಚನೆ ಮಾಡಿಸಿ. ಇನ್ನು ಕನ್ಯಾ ರಾಶಿಯವರಿಗೆ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ ಚೆನ್ನಾಗಿದೆ. ಏನು ಈ ದಿವಸ ಲಾಭ ಗಳಿಸ್ತಕ್ಕಂಥದ್ದು, ಕೆಲಸ ಕಾರ್ಯಗಳಿಗೆ ವಿಶೇಷ ಲಾಭ ಬರುತ್ತೆ. ಆದರೆ ಶರೀರಕ್ಕೆ ಪೆಟ್ಟು ಬೀಳುತ್ತೆ, ತರಚು ಗಾಯ ಈ ಥರದ್ದೆಲ್ಲ ಇದೆ ನಿಮಗೂ ಕೂಡ. ತಲೆ ಸಿಡಿತ, ಕಣ್ಣಿನ ಬಾಧೆ ಬರಬಹುದು, ಹುಷಾರು. ಆದರೆ ಆಹಾರ ಸಮೃದ್ಧಿ ಚೆನ್ನಾಗಿದೆ, ಕುಟುಂಬ ಸೌಖ್ಯ ಚೆನ್ನಾಗಿದೆ. ಹೆಣ್ಣುಮಕ್ಕಳಿಗೆ ಒಳ್ಳೆಯ ವಾತಾವರಣ, ಮಿತವಾಗಿ ಹಿತವಾಗಿ ಮಾತಾಡ್ತೀರಾ, ಮತ್ತು ಹಣಕಾಸಿನ ಅನುಕೂಲವೂ ಉಂಟಾಗುತ್ತೆ. ಹೀಗೆಲ್ಲ ತುಂಬ ಚೆನ್ನಾಗಿ ಸುಗ್ರಾಸ ಭೋಜನ ಇದೆಲ್ಲ ಚೆನ್ನಾಗಿದೆ. ಆರೋಗ್ಯ ನಿಮಿತ್ತ ನರಸಿಂಹ ಕವಚ ಹೇಳ್ಕೊಳ್ಳಿ. ಈಗ ಕೊನೆಯ 6 ರಾಶಿಯ ಫಲಾಫಲ ಹೇಗಿದೆ ಅನ್ನೋದನ್ನು ತಿಳಿಯೋಣ. ಶಾಸ್ತ್ರಿಗಳೇ, ಮುಂದುವರಿಸೋದಾದರೆ ಇನ್ನು ತುಲಾರಾಶಿಯವರಿಗೆ ವೃತ್ತಿಯಲ್ಲಿ ಈ ದಿವಸ ತುಂಬ ಚೆನ್ನಾಗಿದೆ. ಅನುಕೂಲದ ವಾತಾವರಣ, ಪರಸ್ಪರ ಸಹಕಾರಗಳು ಸಿಗ್ತಕ್ಕಂಥದ್ದು, ಸ್ತ್ರೀ ಪುರುಷರ ನಡುವೆ ಪರಸ್ಪರ ಬಾಂಧವ್ಯ ವೃದ್ಧಿ ಆಗ್ತಕ್ಕಂಥದ್ದು,
ಅನ್ಯೋನ್ಯತೆ ಇರ್ತದೆ. ಹೊಸ ಕೆಲಸಕ್ಕೆ ಅವಕಾಶಗಳು ಉಂಟಾಗ್ತಕ್ಕಂಥ ಸಾಧ್ಯತೆ. ಸಂಗಾತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಇದೆ. ಹೀಗಾಗಿ ದಾಂಪತ್ಯದಲ್ಲಿ ಭಿನ್ನಾಭಿಪ್ರಾಯ, ಮನಸ್ತಾಪ ಜಾಸ್ತಿ ಆಗುತ್ತೆ. ಸ್ವಲ್ಪ ದೂರ ಅಂತರ, ಬಿಟ್ಟು ಹೋಗಬೇಕಾದ ಪರಿಸ್ಥಿತಿ, ಎಲ್ಲೋ ಬೇರೆ ಇರಬೇಕಾದ ಪರಿಸ್ಥಿತಿ, ಈ ಥರದ್ದು ಒಂದು ಸಣ್ಣ ಪುಟ್ಟ ಪ್ರಮಾಣದಲ್ಲಿ ತೊಂದರೆ ಇದೆ. ಹೀಗಾಗಿ ಪ್ರಾರಂಭದಲ್ಲಿ ಹೇಳಿದೆ ನಾನು, ಲಕ್ಷ್ಮೀನಾರಾಯಣರ ಸ್ಮರಣೆ ಮಾಡಿ ಅಂತ. ಅದೇ ನಿಮಗೆ ಅನ್ವಯ ಆಗುತ್ತೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ತುಂಬ ಅನುಕೂಲದ ವಾತಾವರಣ ಇದೆ. ಅಧಿಕಾರಿಗಳಿಗೆ ತುಂಬ ಚೆನ್ನಾಗಿದೆ. ಅಧಿಕಾರ ಸ್ತರದಲ್ಲಿರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ವಿಶೇಷ ಲಾಭವನ್ನು ಗಳಿಸಲಿಕ್ಕೆ ಅವಕಾಶ ಇದೆ. ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಿಕಲ್ ಇಂಥ ಕ್ಷೇತ್ರಗಳಲ್ಲಿರೋರಿಗೆ ತುಂಬ ವಿಶೇಷವಾದ ಲಾಭ ಇದೆ ಈ ದಿವಸ. ಹೆಣ್ಣುಮಕ್ಕಳಿಗೆ ತುಂಬ ಅಲೆದಾಟ ಇದೆ. ಹೆಚ್ಚಿನ ಶಾಪಿಂಗು, ವ್ಯಯ, ಖರ್ಚು ಮಾಡಿ, ಏನು ಖರೀದಿ ಖರೀದಿ, ಈ ಥರದ್ದು ಒಂದು ಅಂಟು ಗೀಳು ಈ ಥರದ್ದು ಉಂಟಾಗ್ಬಿಟ್ರೆ, ಈ ಶಾಪಿಂಗ್ನಂಥ ಒಂದು ಹುಚ್ಚೆದ್ಬಿಟ್ರೆ ಕಷ್ಟ. ಆ ರೀತಿಯಲ್ಲಿ ಕಷ್ಟ ವ್ಯಯ ಮಾಡ್ಕೊಳ್ತೀರ ದಿವಸ, ಹುಷಾರು. ಇದಕ್ಕೆ ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಿಕೊಳ್ಳಿ. ಧನುರಾಶಿಯವರಿಗೆ ಕೆಲಸ ಕಾರ್ಯಗಳನ್ನು ನೋಡಿ ಈ ದಿವಸ ಕಲಹ, ಮತ್ತೊಂದು ಜಗಳ, ಈ ಥರದ ಒಂದು ವಾತಾವರಣ ಇದೆ ಇವರೇ. ಹೀಗಾಗಿ ಕೆಲಸ ಕ್ಷೇತ್ರಗಳು ಸ್ವಲ್ಪ ಹುಷಾರಾಗಿರಬೇಕು ನೀವು. ಸ್ತ್ರೀಯರಿಗೆ ಲಾಭ ಇದೆ. ಹೆಣ್ಮಕ್ಳಿಗೆ ಬಹಳ ವಿಶೇಷವಾದ ಲಾಭದಾಯಕ ದಿನ. ಹಾಲು ಹೈನು ಕ್ಷೇತ್ರಗಳಲ್ಲಿರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ತಾಯಿ ಮಕ್ಕಳ ಬಾಂಧವ್ಯ ತುಂಬ ಚೆನ್ನಾಗಿರ್ತದೆ ಈ ದಿವಸ. ಸ್ವಲ್ಪ ಮಟ್ಟಿಗೆ ಸ್ನೇಹಿತರ ಸಹಕಾರವೂ ಉಂಟಾಗುತ್ತೆ. ದಾಂಪತ್ಯದಲ್ಲಿ ಅನುರಾಗ, ಪ್ರೀತಿ, ವಿಶ್ವಾಸಗಳು, ಒಂದು ನಂಬಿಕೆಯಿಂದ ಇರತಕ್ಕಂಥದ್ದು, ಈ ಥರದ್ದೆಲ್ಲ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ಈ ದಿವಸ ನರಸಿಂಹ ಸನ್ನಿಧಾನದಲ್ಲಿ ನೀವು ಕೂಡ ತುಳಸಿ ಅರ್ಚನೆ, ಗಣಪತಿ ದರ್ಶನ ಎರಡೂ ಮುಖ್ಯವಾದದ್ದು ಮಾಡಿ. ಇನ್ನು ಮಕರ ರಾಶಿಯವರಿಗೆ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ ಇದೆ ಈ ದಿವಸ. ಸ್ತ್ರೀಯರಿಗಂತೂ ಬಹಳ ವಿಶೇಷ ಸ್ಥಾನಮಾನ, ಮಾನ್ಯತೆ ಸಿಗ್ತಕ್ಕಂಥ ಸಾಧ್ಯತೆ ಇದೆ. ಇನ್ನು ಸಂಗಾತಿಯ ಒಂದು ಸಾಮರಸ್ಯ, ಸಹಬಾಳ್ವೆ ಇದು ತುಂಬ ಚೆನ್ನಾಗಿರ್ತದೆ. ತಂದೆ ಮಕ್ಕಳಲ್ಲಿ ನೋಡಿ ಈ ದಿವಸ ಸ್ವಲ್ಪ ತೊಡಕು, ಭಿನ್ನಾಭಿಪ್ರಾಯಗಳಿದೆ ಈ ದಿವಸ. ಮನಸ್ತಾಪ ಬಂದುಬಿಡುತ್ತೆ, ಜಗಳ ತಾರಕಕ್ಕೆ ಹೋಗುತ್ತೆ, ಹೆಚ್ಚಾಗುತ್ತೆ. ಆ ರೀತಿಯ ಒಂದು ತೊಡಕಿದೆ ಈ ದಿವಸ. ತಪ್ಪದೇ ನರಸಿಂಹ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಮರಿಬೇಡಿ ಈ ದಿವಸ. ಅದರಿಂದ ತುಂಬ ಸಹಾಯವಾಗುತ್ತೆ. ಇನ್ನು ಕುಂಭರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ತೊಡಕು, ಈ ದಿವಸ ಘರ್ಷಣೆ, ಕಲಹ, ಇನ್ಯಾರ ಜೊತೆಗೂ ಜಗಳ ಆಗಿಬಿಡ್ತಕ್ಕಂಥದ್ದು, ಈ ಥರದ್ದು ಒಂದು ತೊಡಕನ್ನು ಸೂಚಿಸ್ತಾ ಇದೆ, ಹುಷಾರು. ಆದರೆ ಈ ದಿವಸ ದೈವಾನುಕೂಲ, ಸ್ವಲ್ಪ ಮಟ್ಟಿಗೆ ದೇವತಾ ದರ್ಶನ, ಅಂದರೆ ಪೂಜೆಗಳಲ್ಲಿ ಭಾಗಿಯಾಗ್ತಕ್ಕಂಥದ್ದು, ಒಂದು ದೇವಸ್ಥಾನಕ್ಕೆ ಹೋಗಿ ಬರ್ತಕ್ಕಂಥದ್ದು, ಇನ್ನೇನು ಹೂ ಸಮರ್ಪಣೆ, ಈ ಥರದ್ದೆಲ್ಲ ಒಂದು ಮನಸ್ಸಿಗೆ ಹಿತ ಕೊಡುತ್ತೆ. ಒಳ್ಳೆಯ ಸಜ್ಜನರ ಭೇಟಿ ಆಗುತ್ತೆ ಈ ದಿವಸ. ಉತ್ತಮರದ ಒಂದು ಅವ್ರನ್ನ ಮಾತಾಡಿಸಿ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಆಯಿತು, ಆ ರೀತಿಯ ಒಂದು ಒಳ್ಳೆಯ ಫಲವನ್ನು ಕೂಡ ಕಾಣಬಹುದು ಈ ದಿವಸ. ಮಕ್ಕಳಿಂದ ಸಹಕಾರ ತುಂಬ ಚೆನ್ನಾಗಿರ್ತದೆ. ಮಕ್ಕಳ ಅವರ ಒಂದು ಚಟುವಟಿಕೆಗಳು ಮನಸ್ಸಿಗೆ ಮುದ ಕೊಡುತ್ತೆ, ಅದು ಹಿತ ಅನಿಸುತ್ತೆ. ಆ ರೀತಿಯಲ್ಲಿ ಪರವಾಗಿಲ್ಲ ಈ ದಿವಸ. ತಪ್ಪದೇ ನೀವು ಕೂಡ ಒಂದು ಕಾರ್ತವೀರ್ಯಾರ್ಜುನ ಸ್ಮರಣೆ ಮಾಡಿ. ವಸ್ತು ನಷ್ಟವೂ ಇದೆ ಮತ್ತು ವೃತ್ತಿಯಲ್ಲಿ ತೊಡಕುಗಳು ಇದೆ. ಈ ಕಾರಣದಿಂದಾಗಿ ನರಸಿಂಹ ಪ್ರಾರ್ಥನೆ, ಕಾರ್ತವೀರ್ಯಾರ್ಜುನ ಸ್ಮರಣೆ ಎರಡನ್ನೂ ಮಾಡಿ. ಮೀನರಾಶಿಯವರಿಗೆ ಸ್ವಲ್ಪ ತೊಡಕು, ದುಃಖದ ವಾತಾವರಣ, ಸ್ವಲ್ಪ ಮಟ್ಟಿಗೆ ಸೋಲು ಉಂಟಾಗ್ತಕ್ಕಂಥದ್ದು, ಈ ರೀತಿಯ ಒಂದು ತೊಡಕನ್ನು ಸೂಚಿಸ್ತಾ ಇದೆ. ಆದರೆ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲಿ ಅನುಕೂಲ ಇತ್ಯಾದಿ ಕಾಣಲಿಕ್ಕೆ ಅವಕಾಶ ಖಂಡಿತ ಇದೆ. ಸ್ನೇಹಿತರ ಸಹಕಾರ, ಸಹೋದ್ಯೋಗಿಗಳ ಸಹಕಾರ ಕೂಡ ತುಂಬ ಚೆನ್ನಾಗಿದೆ. ಆದರೆ ದಾಂಪತ್ಯದಲ್ಲಿ ಮನಸ್ತಾಪ, ಭಿನ್ನಾಭಿಪ್ರಾಯ ಈ ದಿವಸ ಜಾಸ್ತಿ ಆಗಿಬಿಡುತ್ತೆ. ಸಣ್ಣದು ಕೂಡ ನಿಮಗೆ ಸೇರೋದಿಲ್ಲ. ಆ ರೀತಿಯಲ್ಲಿ ಸಹಿಸ್ಕೊಳ್ಳೋದು ಕಷ್ಟ, ಇರಿಟೇಷನ್ ಆಗಿಬಿಡುತ್ತೆ. ಆ ರೀತಿಯ ಒಂದು ತೊಡಕನ್ನು ಸೂಚಿಸ್ತಾ ಇದೆ. ವ್ಯಾಪಾರಿಗಳಿಗಷ್ಟೇ ಸ್ವಲ್ಪ ತೊಂದರೆ, ಅಲ್ಲೇನೋ ಘರ್ಷಣೆಗಳು ಬಂದುಬಿಡ್ತಕ್ಕಂಥ ಸಾಧ್ಯತೆ ಇದನ್ನು ಸೂಚಿಸ್ತಾ ಇದೆ. ಹೀಗಾಗಿ ಈ ದಿವಸ ತಪ್ಪದೆ ಲಕ್ಷ್ಮೀನಾರಾಯಣರ ಸನ್ನಿಧಾನಕ್ಕೆ ಹೋಗಿ ಬನ್ನಿ, ಪಂಚಾಮೃತ ಸೇವೆ ಮಾಡಿಸಿ, ಅದರಿಂದ ಸ್ವಲ್ಪ ಮಟ್ಟಿಗೆ ಸಮಾಧಾನ ಸಿಗುತ್ತೆ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವರು ಹೇಳಬಹುದಾದ ಮಂತ್ರ ಗಮನಿಸಿ. ಓಂ ಶುಭಪ್ರದಾಯೈ ನಮಃ, ಈ ಮಂತ್ರ ಹೇಳ್ಕೊಳ್ಳಿ, ಮನಸ್ಸಿಗೆ ಹಿತವಾಗುತ್ತೆ, ಮುದ ಸಿಗುತ್ತೆ. ಸರಿ ಶಾಸ್ತ್ರಿಗಳೇ, ಸಾಕಷ್ಟು ವಿಚಾರವನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದೀರಿ. ತುಂಬ ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನಾಳೆ ಮತ್ತೆ ಇದೇ ಸಮಯಕ್ಕೆ ಇದೇ ಕಾರ್ಯಕ್ರಮದಲ್ಲಿ ಸಿಗೋಣ. ಅಲ್ಲಿವರೆಗೂ ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.